ಟಿಫನ್ ಇಲ್ಲೇನಾ ಡೈಲಿ ಡೈಲಿ ಇಲ್ಲೇ 4-5 ವರ್ಷದಿಂದ. 4-5 ವರ್ಷದಿಂದ? ಹೌದು. ಮಧ್ಯಾಹ್ನ ಊಟ, ಬೆಳಗ್ಗೆ ನಾಷ್ಟ ಇಲ್ಲೇನೆ. ಓ ಸೂಪರ್. ಆರೋಗ್ಯವಾಗಿದ್ದೀರಾ? ಏನ್ ತೊಂದ್ರೆ ಇಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜಿನಿಕ್ ಆಗಿದೆ ಅಂತ. ಎಷ್ಟು ಜನ ಇದ್ರಕ್ಕ ನಿಮ್ ಜಾಯಿಂಟ್ ಫ್ಯಾಮಿಲಿಲಿ? ನಾವು 9 ಮೆಂಬರ್ಸ್ ಇದೀವಿ. ಎಷ್ಟು? 9. 9 ಜನ. ಇಲ್ಲೂ ಬೆಂಗಳೂರಲ್ಲಿ ಎಲ್ಲ ಒಟ್ಟಿಗೆ ಇದ್ದೀರಾ? ಹೌದು. ಓ ಬೆಂಗಳೂರಿನಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ? ಇದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕೇಳ್ತಾ ಇರೋದು ನಾವು. ಹಳ್ಳಿ ಸೊರಡಿನ ರುಚಿಕರವಾದಂತ ಊಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಊಟ ಮಾಡಿ ತಿಂಡಿ ಮಾಡಿದ್ರೆ ಯಾವುದೇ ರೀತಿನಲ್ಲಿ ಹೊಟ್ಟೆನಲ್ಲಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಗ್ಯಾಸ್ಟ್ರಿಕ್ ಆಗ್ಲಿ ಆಗೋದಿಲ್ಲ. ಬಹಳ ಚೆನ್ನಾಗಿದೆ. ಅತ್ಯುತ್ತಮವಾದಂತ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಅವಾಗ ಕೇಳ್ತಾ ಇರ್ತೀವಿ, ಅವಿಭಕ್ತ ಕುಟುಂಬಗಳನ್ನ ನೋಡೋದಕ್ಕೆ ನಾವು ಹಳ್ಳಿಗೆ ಹೋಗ್ಬೇಕು ಅಂದ್ರೆ, ಅವಿಭಕ್ತ ಕುಟುಂಬದಲ್ಲಿದ್ರೆ ಬಹಳ ಚೆನ್ನಾಗಿರುತ್ತೆ, ಎಷ್ಟು ಅನ್ಯೋನ್ಯವಾಗಿರ್ತೀವಿ, ಒಬ್ರಿಗೊಬ್ರು ಸಹಾಯ ಆಗುತ್ತೆ ಅಂತ. ಬನ್ನಿ ಇವತ್ತು ಆ ಥರ ಜಾಯಿಂಟ್ ಫ್ಯಾಮಿಲಿ ಕುಟುಂಬದ ಒಂದು ಕಥೆಯನ್ನು ಹೇಳ್ತೀನಿ. ಇವರು ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ 9-10 ಜನ ಒಟ್ಟಿಗೆ ಇದ್ದಾರೆ ಒಂದೇ ಮನೆಯಲ್ಲಿ. ಅಷ್ಟೂ ಜನ ಸೇರಿಕೊಂಡು ಒಂದು ಹಳ್ಳಿ ಊಟ ಅಂತ ಒಂದು ಅಪರೂಪದ ಹೋಟೆಲನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಆ ಹಳ್ಳಿ ಹೋಟೆಲ್ ಹತ್ರ ಹೋಗಿ ಬರೋಣ. ಅದೆಲ್ಲಿದೆ ಅಂತಂದರೆ, ನಾಗರಬಾವಿ BDA ಕಾಂಪ್ಲೆಕ್ಸ್ ಹೋಗ್ಬೇಕಾದ್ರೆ ದೀಪಾ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ದೀಪಾ ಕಾಂಪ್ಲೆಕ್ಸಿಂದ ಲೆಫ್ಟ್ ತೊಗೊಂಡ್ರೆ ಅಂದರೆ ಭಾರತ್ ಪೆಟ್ರೋಲ್ ಬಂಕ್ನ ಹಿಂದೆ ಹೋದರೆ ಇಮ್ಮಿಡಿಯೇಟಾಗಿ ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಮೂಲೆನಲ್ಲೇ ಆ ಹೋಟೆಲ್ ಇದೆ, ಹಳ್ಳಿ ಹೋಟೆಲ್ ಅಂತ. ಬನ್ನಿ ಇವತ್ತು ಆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತಿಂಡಿ ತಿಂತ ಅವ್ರ ಬಾಯಿಂದನೇ ಅವರ ಅದ್ಭುತವಾದ ಕಥೆಯನ್ನು ಕೇಳ್ಕೊಂಬರೋಣ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಏನು ಸರ್ ತಮ್ಮ ಹೆಸರು? ರವಿ ಕೀರ್ತಿ. ರವಿ ಕೀರ್ತಿ. ರವಿ ಕೀರ್ತಿ ಅವರು ಎಲ್ಲಿಂದ ಬಂದರು ಸರ್ ತಾವು? ನಾವು ಇಲ್ಲಿ ಇದು BDA ಕಾಂಪ್ಲೆಕ್ಸ್. BDA ಕಾಂಪ್ಲೆಕ್ಸ್ ಟಿಫನ್ಗೋಸ್ಕರನೇ ಇಲ್ಲಿ ಬಂದ್ರಾ? ಹೌದು. ಸೊ ನೀವು ಡೈಲಿ ಇಲ್ಲೇನಾ ಸರ್ ಟಿಫನ್ ಮಾಡೋದು? ಡೈಲಿ ಮಾಡಲ್ಲ, Okay. ಸಂಡೇ ಮಾಡ್ತೀವಿ. ಮನೇಲಿ ಎಲ್ಲರೂ ಹೊರಗಡೆ ಹೋಗಿದ್ದಾಗ ಹಾಂ ಇಲ್ಲಿ ಬಂದು ಇರುತ್ತೆ. ಮಧ್ಯಾಹ್ನ ಊಟನೂ ಇಲ್ಲೇ ಮಾಡ್ತೀರಾ? ಓಕೆ. ಡೈಲಿ ಅದೇ ಮನೇಲಿ ಇಲ್ಲ ಅಂದರೆ ತಾವು ಏನು ಮಾಡ್ತಾ ಇದ್ದೀರಿ ಸರ್ ಆ್ಯಕ್ಚುಲಿ? ನಾವು ಯಾವುದು? ಇಂಡಸ್ಟ್ರಿಯಲ್ಲಿ. ಇಂಡಸ್ಟ್ರಿ ಏಜೆನ್ಸಿ. ಓಕೆ. ಹೇಗಿತ್ತು ಸರ್ ಇಲ್ಲಿ ಟಿಫನ್ನು?
ತುಂಬ ಚೆನ್ನಾಗಿರುತ್ತೆ. ಓಕೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಚೀಪು ಚೀಪ್ ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಚೀಪ್ ಆ್ಯಂಡ್ ಬೆಸ್ಟು ಚೆನ್ನಾಗಿರುತ್ತೆ ಅದು ಮುಖ್ಯ. ಹಾಂ ಹಾಂ ಹಾಂ. ಏನೇನು ಟ್ರೈ ಮಾಡಿದ್ದಾರೆ ಸರ್ ಇಲ್ಲಿ? ಮಾಮೂಲಿ ಮಶ್ರೂಮು, ಇಡ್ಲಿ, ವಡೆ, ಚಿತ್ರಾನ್ನ, ಉಪ್ಸಾರು, ಮುದ್ದೆ, ಸೊಪ್ಪು ಸಾರು ಚೆನ್ನಾಗಿ ಮಾಡ್ತಾರೆ. ಮಧ್ಯಾಹ್ನ ಬಂದರೆ ಉಪ್ಸಾರು ಮುದ್ದೆ ಇರುತ್ತೆ. ಹೌದು, ಪಲ್ಯನೂ ಕೊಡ್ತಾರೆ. ಹಾಂ ಹಾಂ ಹಾಂ. ರೈಟ್ ಸರ್. ಸೊ ನೀವು ಇಲ್ಲಿ ತಿನ್ನೋದಲ್ಲದೆ ಪಾರ್ಸಲ್ ತೊಗೊಂಡೋಗ್ತೀರಾ ಅನ್ಕೋತೀನಿ. ಹೌದು, ಎವ್ರಿ ಸಂಡೇ ಮನೆಯಲ್ಲಿ ಎಲ್ಲರೂ ತಿಂತಾರೆ. ಇದೇ ಹೋಟ್ಲು ತಗೊಂಬನ್ನಿ ಅಂತಾರೆ. ಓಕೆ ಓಕೆ. ಇದು ಎಷ್ಟೋ ಹೋಟ್ಲ್ ಇದ್ರೂ ನಾವು ಅಲ್ಲಿಂದ ಇಲ್ಲಿ ಬಂದು ತಗೊಂಡು. ಹಾಂ ಹಾಂ ಹಾಂ. ಏನು ಸರ್ ತಮ್ಮದು ಇಂಡಸ್ಟ್ರಿಯಲ್ ಏಜೆನ್ಸಿ ಅಂದರೆ ಯಾವ ಥರ ಆ್ಯಕ್ಚುಲಿ? ಏಜೆನ್ಸಿ ಅಲ್ಲ, ಇಂಡಸ್ಟ್ರಿಯಲ್ಲಿ. ಅಂದರೆ ಇಂಡಸ್ಟ್ರಿ ಮಾಡ್ತೀವಿ. ಯಾವ ಸರ್? ಇದು ಫಿಲ್ಟರ್ಸ್ಗೆ, ಅಕೋಸ್ಟಿಕ್ಗೆ, ಹಾಂ 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 ಹಾಂ, ಫ್ಯಾಬ್ರಿಕೇಷನ್ಗೆ ಎಲ್ಲ ಓಕೆ. ಪರ್ಫರೇಷನ್ ಅಂತ ಮಾಡ್ತೀವಿ. ಪಂಚಿಂಗ್ ಹೆಸರು ಪರ್ಫರೇಷನ್. ಓಕೆ ಓಕೆ, ರೈಟ್. ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ. ಗೊತ್ತಾಯ್ತು. ಅದೇ ಹೋಲ್ ಥ್ಯಾಂಕ್ ಯು ಸರ್. ಓಕೆ. ಅಕ್ಕ ನಮಸ್ತೆ. ಹೇಳಿ. ಓಕೆ, ನೋಡಿ ಇದೇ ವಿಶೇಷ. ನೀವು ಅಡಿಗೆ ಮಾಡೋದು, ನೀವೇ ಊಟ ಮಾಡೋದು. ಸೊ ಇದ್ರ ಅರ್ಥ ಫುಡ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ? ಏನಕ್ಕ ನಿಮ್ಮ ಹೆಸರು? ಶಿಲ್ಪ ಅಂತ ಹೇಳಿ. ಶಿಲ್ಪ ಅವರು ಏನು ಓದಿದ್ರ ತಾವು? ನಾವು BA. BA. ಓಹೋ, ಡಿಗ್ರಿ ಮಾಡಿ ಮಾಡ್ತಾ ಇದ್ದೀರಾ. ಓಕೆ, ಡಿಗ್ರಿ ಮಾಡಿ ಬೇರೆ ವರ್ಕ್ ಹೋಗ್ಬೇಕು ಅನ್ಸ್ಲಿಲ್ವಾ ಅಕ್ಕ ನಿಮ್ಗೆ? ನಮ್ಗೆ ಬೇರೆ ಕಡೆ ಹೋಗಕ್ ಇಷ್ಟ ಇರ್ಲಿಲ್ಲ. ನಾವೇ ಓನ್ ಬಿಸ್ನೆಸ್ ಮಾಡ್ಬೋದು ನಾವೇ ಮಾಡಿದ್ವಿ. ಓಕೆ, ಯಾವ ಊರಕ್ಕ ನಿಮ್ದು? ನಮ್ದು ಹುಲಿಯೂರ್ದುರ್ಗ. ಓಕೆ, ಅಣ್ಣ ಅವರು ನಿಮ್ಮ ಮನೆಯವರ? ಹಾ, ಹೌದು. ಓಕೆ ಓಕೆ. ದಂಪತಿಗಳೇ ನಿಂತ್ಕೊಂಡು ನಡೆಸ್ತಾ ಇರೋಂತ ಹೋಟೆಲ್? ನಮ್ ಜಾಯಿಂಟ್ ಫ್ಯಾಮಿಲಿ. Okay. ಜಾಯಿಂಟ್ ಫ್ಯಾಮಿಲಿ. ಹಾ ಹಾ. ನಾವೆಲ್ಲರೂ ಸೇರಿ ಮಾಡೋದು. ಓಕೆ, ಎಷ್ಟ್ ಜನ ಇದ್ರಕ್ಕ ನಿಮ್ ಜಾಯಿಂಟ್ ಫ್ಯಾಮಿಲಿಲಿ? ನಾವು 9 ಮೆಂಬರ್ಸ್ ಇದೀವಿ. ಎಷ್ಟು? 9. 9 ಜನ. ಇಲ್ಲೂ ಬೆಂಗಳೂರಲ್ಲಿ ಎಲ್ಲ ಒಟ್ಟಿಗೆ ಇದ್ದೀರಾ? ಹೌದು. ಓ, ಬೆಂಗಳೂರಿನಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ? ಇದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕೇಳ್ತಾ ಇರೋದು ನಾವು. ನಿಮ್ಗೆ ಹೋಟೆಲ್ ಕೆಲಸ ಮುಂಚೆ ಗೊತ್ತಿದ್ದಾಗ? ಗೊತ್ತಿರ್ಲಿಲ್ಲ. ಓಕೆ, ಇದು ಸ್ಟಾರ್ಟ್ ಮಾಡದ್ಮೇಲೆ ಕಲ್ತಿದ್ದು? ಹೌದು. ಓಕೆ ಓಕೆ. ಏನ್ ಅನ್ಸುತ್ತೆ ನಿಮ್ಗೆ? ಈಗ ಮನೆಯಲ್ಲಾದ್ರೆ 4-5 ಜನಕ್ಕೆ ಅಡಿಗೆ ಮಾಡ್ತಾ ಇರ್ತೀವಿ, ಹೊರಗಡೆ ಆದ್ರೆ 100 ಜನಕ್ಕೆ ಅಡಿಗೆ ಮಾಡ್ಬೇಕು. ಹೇಗ್ ಅನ್ಸುತ್ತೆ ನಿಮ್ಗೆ? ಇದು ನಮ್ಮ ಹೋಟೆಲ್ ಅಲ್ಲಿ ನಮ್ಮ ಸ್ಟೈಲು ಊಟನೇ ನಾವು ಮಾಡಿದ್ವಿ. ಓಕೆ. ಬೇರೆ ಉತ್ತರ ಕರ್ನಾಟಕ ಸ್ಟೈಲು ಇಲ್ಲ ಚೈನೀಸ್ ಆತರ ಆಗಿದ್ರೆ ನಮ್ಗೆ ಕಷ್ಟ ಅನ್ಸಿರೋದು. ಹಾ ಹಾ. ನಮ್ದು ಸೌತ್ ಇಂಡಿಯನ್ ಫುಡ್ ನಾವೇನು ನಮ್ಮ ಮನೇಲಿ ಏನು ಊಟ ಮಾಡ್ತೀವಿ ಅದೇ ಹೋಟೆಲ್ ಇದು. ಓಕೆ. ಹಾಗಾಗಿ ನಮ್ಗೇನ್ ಕಷ್ಟ ಅನ್ಸಲ್ಲ. ನಾವು 5 ಮುದ್ದೆ ಮಾಡೋರ್ಗೆ 50 ಮುದ್ದೆ ಮಾಡೋದೇನು ಕಷ್ಟ ಅಂತ ಅನ್ಸಲ್ವಲ್ಲ. ನಿಜ ನಿಜ. ಹೌದು, ಆತರ. ಸರಿ ಸರಿ ಸರಿ. ನೀವ್ ಏನೇನ ಮಾಡ್ತೀರಾ ಅಕ್ಕ ಇಲ್ಲಿ? ಇಲ್ಲಿ ನಾವು ಭಟ್ರು ಇದಾರೆ, ಹಾ. ಇಟ್ಕೊಂಡು ಒಬ್ರು ಭಟ್ರು ಇದಾರೆ. ಓಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀವಿ. ಓಕೆ ನಾವು ಸಾಂಬಾರ್ ಮಾಡೋದು ಎಲ್ಲ ನಮ್ದೇ, ನಮ್ ಸ್ಟೈಲು. ಓಕೆ ಅವರ ಭಟ್ರು ಸ್ಟೈಲ್ ಮಾಡ್ತಾರೆ. ಅದು Correct. ನಮ್ಗೆ ಜನಕ್ಕೆ ಇಷ್ಟ ಆಗೋದಿಲ್ಲ. ಓಕೆ ಹಂಗಾಗಿ ನಮ್ ಸ್ಟೈಲ್ ನಾವು ಏನು ಮನೇಲಿ ನಾವ್ ಏನ್ ಸ್ಟೈಲ್ ಮಾಡ್ತೀವಿ ಅದೇ ಸ್ಟೈಲ್. ಓಕೆ ಹಾಗಾಗಿ ಸಾಂಬಾರ್ ಎಲ್ಲ ಮಾಡೋದೆಲ್ಲ ನಾವೇ, ಓಕೆ ಮುದ್ದೆ ಮಾಡೋದೆಲ್ಲ ನಾವೇ. ಓಕೆ. ಕಸ್ಟಮರ್ ಏನ್ ಹೇಳ್ತಾರೆ ನಿಮ್ಮ ಅಡಿಗೆ ಬಗ್ಗೆ? ಚೆನ್ನಾಗಿದೆ ಅಂತಾರೆ. ಕಸ್ಟಮರ್ ತೃಪ್ತಿನೇ ನಮ್ಮಿದು. ಕಸ್ಟಮರ್ ಚೆನ್ನಾಗಿದೆ ಅಂದ್ರೆ ಹೌದು, ಅಷ್ಟೇ ಅಲ್ವಾ ನಮ್ಗೆ ಬೇಕಾಗಿರೋದು. ದುಡ್ಡು ಇವತ್ತು ಹೋಗೋದೇ ನಾಳೆ ಬರುತ್ತೆ. ಒಂದು ಊಟ ಆದ್ಮೇಲೆ ಒಂದು ನೀಟ್ನೆಸ್, ಒಂದು ಹೈಜೀನ್ ಇರ್ಬೇಕು ಫುಡ್. ಆತರ ಸರಿ ನಮ್ಮ ಹೋಟ್ಲು ಸ್ಟಾರ್ಟ್ ಆದ ತಗೊಂಡು ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಕಸ್ಟಮರ್ ಏನು ಇದಿಲ್ಲ. ಈ ಬೆಂಗಳೂರಿನಲ್ಲಿ ನೋಡಿದ್ರೆ ಎಲ್ಲಾ ಕುಟುಂಬಗಳು ಬೇರೆ 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 ಇರ್ತಾರೆ. ಒಂದ್ ಮನೆಯಲ್ಲಿ ಇಬ್ರು ಫ್ಯಾಮಿಲಿಗಳು ಇದ್ಬಿಟ್ರೆ ಅವ್ರ ಹೆಣ್ಮಕ್ಳಿಗೋ ಅಥವಾ ಗಂಡ್ಮಕ್ಳು ಏನೋ ಕಿರಿಕಿರಿಗಳಾಗ್ತಿರ್ತವೆ. ನೀವು ಹೆಂಗ್ ಹೊಂದ್ಕೊಂಡ್ ಹೋಗ್ತಾ ಇದೀರಾ? ಏನ್ ಹೇಳಕ್ ಇಷ್ಟಪಡ್ತಾರೆ ಇವತ್ತಿನ ಕುಟುಂಬಗಳಿಗೆ? ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ ಆಗಲ್ಲ. ನಾ 2 ಕೈ ಸೇರಿದ್ರೆ ಚಪ್ಪಾಳೆ. ಹಂಗೆ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗ್ ಮಾಡ್ಕೊಂಡು ಹೋದ್ರೆ ನಾವು ಮುಂದುವರಿಬಹುದು. ಏನ್ ತೊಂದ್ರೆ ಇಲ್ಲ. ಒಂದ್ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತವೆ. ಅವನೇ ದೊಡ್ಡದ್ ಮಾಡ್ಕೋದ್ರೆ ಬೇರೆ ಡಿವೈಡ್ ಆಗ್ಬೇಕಾಗುತ್ತೆ. ಅಯ್ಯೋ ಬಿಡು, ಅದೇ ಯಾವ್ದು ಅವ್ರೇನ್ ಅನ್ಕೊಂಡ್ ಬಿಡಿ ಅಂದ್ರೆ ಅದೇನು ಸಮಸ್ಯೆನೇ ಅನ್ಸಲ್ಲ ಅಲ್ವಾ? ಆತರ. ಸೊ ಹೊಂದ್ಕೊಂಡು ಹೋಗೋದೇ ಜೀವನ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅಣ್ಣಾವ್ರೆ ನಮಸ್ಕಾರ. ನಮಸ್ಕಾರ ಹೇಳಿ. ಏನಣ್ಣ ನಿಮ್ಮ ಹೆಸರು? ಅಜಯಣ್ಣ ಅಂತ ಸರ್. ಜಯಣ್ಣ ಅವರು ಏನ್ ಮಾಡ್ತೀರಾ ತಾವು? ನಾವು ಗ್ಯಾಸ್ ಏಜೆನ್ಸಿ ಕೆಲಸ. ಗ್ಯಾಸ್ ಏಜೆನ್ಸಿ. ಓಕೆ ಓಕೆ. ಇನ್ನು ಟಿಫನ್ ಇಲ್ಲೇನಾ ಡೈಲಿ? ಡೈಲಿ ಇಲ್ಲೇ 4-5 ವರ್ಷದಿಂದ. 4-5 ವರ್ಷದಿಂದ. ಹೌದು. ಆರೋಗ್ಯವಾಗಿದ್ದೀರಾ? ಏನ್ ತೊಂದ್ರೆ ಇಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜಿನಿಕ್ ಆಗಿದೆ ಅಂತ. ಮಧ್ಯಾಹ್ನ ಊಟ, ಬೆಳಗ್ಗೆ ನಾಷ್ಟ ಇಲ್ಲೇನೆ. ಓ ಸೂಪರ್. ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ಈ ಹೋಟೆಲ್? ತುಂಬಾ ಚೆನ್ನಾಗಿದೆ ಸರ್, ಏನ್ ತೊಂದ್ರೆ ಇಲ್ಲ. ಆರಾಮಾಗಿ ಊಟ ಮಾಡ್ಬೋದು, ನಾಷ್ಟ ಮಾಡ್ಬೋದು, ಅನುಕೂಲ ಚೆನ್ನಾಗಿದೆ. ಏನ್ ತೊಂದ್ರೆ ಇಲ್ಲ. ರೇಟ್ ಹೆಂಗಿದೆ ಅಣ್ಣ? ರೇಟು ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಬೇರೆ ಕಡೆಗೆಲ್ಲ ಏನ್ ತೊಂದ್ರೆ ಇಲ್ಲ. ಅಣ್ಣವ್ರ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣವ್ರ ಬಗ್ಗೆ ಏನ್ ಹೇಳೋದೈತೆ, ತಿಂಡಿ ಊಟ ನಮ್ಗೆ ಚೆನ್ನಾಗಿ ಕೊಡ್ತಾರೆ. ಓಕೆ. ಬಂದ್ ಜನ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ. ಅಕ್ಕವ್ರನ್ನೇನೋ ರೇಗಿಸ್ತಾ ಇದ್ರಿ? ಅಕ್ಕವ್ರದ್ದು ಮಾಮೂಲಿ, ನಾವು ಡೈಲಿ ಓಕೆ. ನಾವು ಮಾತಾಡ್ತೀವಿ. ನಿಮ್ಮ ಅಕ್ಕ ತಂಗಿ ತರ? ಹೌದು, ನಮ್ಮೂರ್ನವ್ರೆ, ನಮ್ಮೂರ್ ಪಕ್ಕದವ್ರೆ. ಹೌದು. ಒಂದೇ ಊರ್ನವ್ರು. ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ. ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಉಪ್ಸಾರು ಮುದ್ದೆಗೆ ಸೊಪ್ಪು ಪಲ್ಯ. ಅಣ್ಣವ್ರೆ ನಮಸ್ಕಾರ. ನಮಸ್ತೆ ಸರ್. ಏನಣ್ಣ ನಿಮ್ಮ ಹೆಸರು? ನಿಂಗರಾಜ್ ಅಂದ್ಬಿಟ್ಟು. ನಿಂಗರಾಜ್ ಅವರು ಏನ್ ಓದಿದಿರಾ ತಾವು? ನಮ್ ಸೆಕೆಂಡ್ PUC ಫೈಲ್. ಫೇಲ್. ಓಕೆ, ಪರವಾಗಿಲ್ಲ, ಜೀವನದಲ್ಲಿ ಪಾಸ್ ಆಗಿದ್ದೀರಾ. ಅದೇ ಅಲ್ವಾ ಮುಖ್ಯ. ನಮ್ದೇನಿಲ್ಲ, ಎಲ್ಲ ಭಗವಂತಂದು. ಓಕೆ ಓಕೆ. ನೋಡಿ ಅಣ್ಣ, ನಿಜವಾಗ್ಲೂ ಇವತ್ತಿನ ನನಗೆ ಬಹಳ ಖುಷಿ ಆಯ್ತು. ನೀವು ಅಷ್ಟೊತ್ತಿಂದ ಮಾತಾಡ್ಸೋಣ ಅನ್ಕೊಂಡಿದ್ದೆ, ಸಖತ್ ಬಿಸಿ ಇದ್ರಿ. ನಿಮ್ಗೂ ಗೊತ್ತಿತ್ತಣ್ಣ ಮುಂಚೆ ಹೋಟೆಲ್ ವರ್ಕ್ ತಾವೇನ್ ಮಾಡ್ತಾ ಇದ್ರಿ ಮುಂಚೆ? ಇಲ್ಲ, ನಾವೆಲ್ಲ ರಿಯಲ್ ಎಸ್ಟೇಟ್ ಫೀಲ್ಡ್ ಲಾಡ್ಜಿಂಗ್ ಅಲ್ಲಿ ಇದ್ವಿ. ಹಾ ಹಾ. ಇನ್ನು ಗೊತ್ತಿರಲ್ಲ, ಎಲ್ಲ ಲಾಸ್ ಆಗಿ ಕೊನೆಗೆ ಈ ಫೀಲ್ಡ್ ಬಂದ್ವಿ. ರಿಯಲ್ ಎಸ್ಟೇಟ್ ಅಲ್ಲಿ ಲಾಸ್ ಅಂದ್ರೆ ಯಾವ ರೀತಿ ಆಗುತ್ತೆ? ರಿಯಲ್ ಎಸ್ಟೇಟ್ ಅಲ್ಲಿ ಲಾಸ್ ಇಲ್ಲ. ಹೋಟ್ಲ್ ಇಟ್ಕೊಂಡಿದ್ವಿ, ಟ್ಯಾಕ್ಸಿಗಳಿದ್ವು ನಮ್ಮವು. ಹೋ ಹೋ ಹೋ. ಮೆಜೆಸ್ಟಿಕಲ್ ಲಾಡ್ಜ್ ಇತ್ತು ನಮ್ದು. ಓಕೆ. ಹಾ ಹಾ. ಸೊ ಅವಾಗಿಂದನು ಒಟ್ಟೊಟ್ಟಿಗೆ ಅಣ್ಣ ತಮ್ಮ, ನಿಮ್ಮ ಅಣ್ಣವರು ಇವರು, ಸೊ ಅವಾಗಿಂದನು ಅಣ್ಣ ತಮ್ಮ ಅವ್ರು ಒಟ್ಟೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೀರಾ? ಓಕೆ, ಬಹಳ ಅಪರೂಪಣ ಈ ತರ ಅಣ್ಣ ತಮ್ಮಂದ್ರು ನೋಡೋದು. ಏನಿದೆ ಬನ್ನಿ ಸರ್, ಹೋದಾಗ ಯಾರು ಹತ್ಕೊಂಡೈತಾರ. ನಿಜ ನಿಜ. ಇರೋ ಗಂಟೆ ಚೆನ್ನಾಗಿರ್ಬೇಕಷ್ಟೇ. ಓಕೆ. ನಾವು 4 ಜನ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಾನು, ನನ್ನ ಹೆಂಡತಿ, 4 ಜನ ಸೇರಿ ಹೋಟ್ಲು ಮಾಡ್ತಾ ಇದೀವಿ. ಹೋಟೆಲ್ ಮಾಡ್ತಾ ಇದ್ದೀರಾ? ಲೇಬರ್ಗಳು ನಂಬ್ಕೊಂಡ್ರೆ ಇಲ್ಲಿ ಬಿಸ್ನೆಸ್ ಆಗಲ್ಲ. ಓಕೆ ಇದಕ್ಕಿದ್ದಂಗೆ ರಜಾ ಹಾಕ್ಬಿಡ್ತಾರೆ, ಬರಲ್ಲ, ಬೇಜವಾಬ್ದಾರಿ. ಓಕೆ ಎಲ್ಲದಕ್ಕೂ ರೆಡಿ ಇರ್ಬೇಕು. ಪಾತ್ರೆ ತೊಳೆಯಕ್ಕೂ ರೆಡಿ ಅವ್ರು ನಮ್ಮ ಮನೇಲಿ. ಓಕೆ ಓಕೆ. ಪಾತ್ರೆ ತೊಳೆಯಕ್ ಬರಲ್ಲ, ಪಾತ್ರೆ ತೊಳಿತಾರೆ ಹಾ. ಮನೆಯವ್ರ ಮಿಸ್ಸಸ್, ನಮ್ಮ ಅತ್ತಿಗೆ ಎಲ್ಲ. ಓಕೆ. ಕಸ ಹೊಡಿಯೋಕ್ ಕಸ ಹೊಡಿತಾರೆ, ಮುದ್ದೆ ಬರಲ್ಲ ಮುದ್ದೆ ಮಾಡ್ತೀವಿ. ಯಾರು ಬರ್ದಾರೆ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ಹೋಟೆಲ್ ಪಾಡು ಹೋಟೆಲ್ ನಡೆಯುತ್ತೆ. ಯಾರು ಬರ್ದಾರೋ ತಲೆ ಕೆಡ್, ನಾವ್ 4 ಜನ ಇದೀವಿ ನಮ್ಮ ಮನೆಯವರು. 4 ಜನ ಬಂದ್ರೆ ಸಾಕು, ಓಕೆ. ತಲೆ ಕೆಡ್ಸ್ಕೊಳಲ್ಲ. ಸರಿ ಸರಿ. ಯಾರು ನಂಬ್ಕೊಂಡ್ರೆ ಹೋಟ್ಲು ಮಾಡಿಲ್ಲ. ನಿಜ. ನಮ್ಮ ಮನೆಯವ್ರು ಮಾತ್ರ ನಂಬ್ಕೊಂಡು ಹೋಟ್ಲು ಮಾಡಿದೀನಿ. ಒಳ್ಳೆ ಜೀವನ ಕೊಟ್ರೆ ಸಾಕು. ಓಕೆ. ಭಗವಂತ ಅದಕ್ಕೆ ಮೋಸ ಮಾಡಿಲ್ಲ. ಕಷ್ಟಪಟ್ಟು ದುಡಿತೀವಿ, ಹ್ಮ್. ಭಗವಂತ ಚೆನ್ನಾಗಿಟ್ಟಿದ್ದಾರೆ. ಓಕೆ. ತಂದೆ ತಾಯಿ ಎಲ್ಲ ಅಣ್ಣ? ನನ್ನ ತಾಯಿ ಇಲ್ಲೇ ಇದಾರೆ, ತಂದೆ ಇಲ್ಲ. ತಂದೆ ತೀರೋಗ್ಬಿಟ್ಟಿದ್ರು ಅಲ್ಲೇ ಒಂದು 25 years ಆಯ್ತು. Okay. ತಂದೆ ತೀರೋಗ್ಬಿಟ್ಟು. ಹಾ ಹಾ. ನಮ್ಮ ತಾಯಿ ಇಲ್ಲೇ ಕರ್ಕೊಂಡ್ ಇಟ್ಕೊಂಡಿದೀವಿ. ಓಕೆ ನಮ್ ಜೊತೆಲೆ ಇದೆ. ಓಕೆ. ಇನ್ನು 4 ಜನದಲ್ಲಿ ಇಲ್ಲೇ ಇಬ್ರು ಏನ್ ಮಾಡ್ತಾರಣ್ಣ ತಮ್ಮಂದ್ರು? ಇಬ್ರೇನೆ. ಇಬ್ರೇನೆ? ನಮ್ ಸಿಸ್ಟರ್ ಒಬ್ರಿಗೆ ಮದುವೆ ಮಾಡಿದ್ವಿ. ಓಕೆ. ನಾನು ನಮ್ಮ ಬ್ರದರ್ ಇಬ್ರೇನೆ. ಓಕೆ. ನಮ್ಮಲ್ಲಿ ಆಲ್ಮೋಸ್ಟ್ 90% ಎಲ್ಲ ರೆಗ್ಯುಲರ್ ಕಸ್ಟಮರ್. ಇನ್ 10% ಮಾತ್ರ ಹೊಸ ಕಸ್ಟಮರ್. ಓಕೆ ಓಕೆ. 100ಕ್ಕೆ 90 ಭಾಗ ನಮ್ಮಲ್ಲೆಲ್ಲ ರೆಗ್ಯುಲರ್. ಅದೇ ನೀವು ಬಡ್ಸೋತಲ್ಲಿ ನೋಡ್ತಾ ಇದ್ದೆ, ಎಲ್ಲಾದ್ರು ಫ್ರೆಂಡ್ಲಿ ಆಗಿ ತಮಾಷೆ ಮಾಡ್ಕೊಂಡು ಬಡಿಸ್ತಾ ಇದ್ರಿ. ಓಕೆ. ಏನಿದೆ ಸರ್, ಭಗವಂತ ದೇವ್ರು, ಈಗ ಗ್ರಾಹಕರೇ ದೇವ್ರು. ಹಾ ಹಾ. ಅವ್ರು ಬಂದ್ರೆ ಅಲ್ವಾ ನಮ್ ಜೀವನ. ನಿಜ. ನಿಮ್ಮ ಹೋಟೆಲ್ ಯಾವಾಗ ರಜೆ ಇರುತ್ತೆ? ನಮ್ಮ ಹೋಟ್ಲಿ 20 ಇಲ್ಲ. ಓಕೆ, 24x7. ಓಕೆ. ಬೆಳಿಗ್ಗೆ ಮಧ್ಯಾಹ್ನ. ಓಕೆ. ಒಂದ್ ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ 4 ದಿವಸ ರಜಾ ಮಾಡ್ಬೋದು. 4ರಿಂದ 5 ದಿವಸ ಅಷ್ಟೇ. ಅಷ್ಟೇ, ಉಳಿದಂತೆ ಎಲ್ಲಾ ದಿನಾನು ಇರುತ್ತೆ. ಊರಲ್ಲಿ ಊರಪ್ಪ ಇದ್ದಾಗ ಹೋದಾಗ, ಹಾ ಹಾ. ಪಿತೃಪಕ್ಷ ಇದ್ದಾಗ ಊರ್ಗ್ ಹೋಯ್ತೀವಿ. ಹಾ ಹಾ. ಅವಾಗ ಮಾತ್ರ, ಅವಾಗ ಒಂದ್ 2 ದಿನ. ಹಾ. ಏಪ್ರಿಲ್ ಅಲ್ಲಿ ಒಂದು ಊರ ಹಬ್ಬ ಮಾಡ್ತೀವಿ, ಒಂದ್ 4 ದಿವಸ. Okay. 3 ದಿವಸ, ಹ್ಮ್ ಹ್ಮ್. 5 ದಿವಸ. ಓಕೆ. ಸರಿ ಸರಿ. ಮಕ್ಕಳಣ್ಣ ನಿಮ್ಗೆ? ಮಕ್ಳು 2 ಇದಾರೆ, ಗಂಡ್ ಮಕ್ಳು. ಏನ್ ಓದ್ತಿದಾರಣ್ಣ? ಒಬ್ಬ 5th, ಒಬ್ಬ 3rd. ಓಕೆ ಓಕೆ. ರೈಟ್ ರೈಟ್ ರೈಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ರೀತಿ ಹೊಂದಾಣಿಕೆ ಶಾಶ್ವತವಾಗಿರ್ಲಿ ಅಣ್ಣ. Thank you. ಥ್ಯಾಂಕ್ ಯು ಸೊ ಮಚ್.
ಅಕ್ಕ ನಮಸ್ತೆ. ನಮಸ್ತೆ. ನೀವೇನ್ ಓದಿದಿರ ಅಕ್ಕ? ನಮ್ ಡಿಗ್ರಿ ಆಗೈತಿ. ಡಿಗ್ರಿ. ಏಕೆ ನಿಮಗ್ ಬೇರೆ ಕೆಲಸ ಮಾಡೋಕ್ ಅನಿಸ್ಲಿಲ್ವಾ? ನಾವೇನಿದ್ರು ಫಸ್ಟ್ ಮದ್ವೆ ಆಗಿದೆ ಹೌಸ್ ವೈಫ್ ಅಂತ. ಅವರು ನಮ್ ಮದ್ವೆ ಆದಾಗ ಸ್ವಲ್ಪ ಅದು ಇದು ಅಂತ ಲಾಸ್ ಸ್ವಲ್ಪ 2-3 ತರ ಬಿಸ್ನೆಸ್ ಮಾಡಿ ಲಾಸ್ ಆದ್ರು. ನಾವು ಮನೇಲಿ 1 ವರ್ಷ ಕೂತಿದ್ವಲ್ಲ, ಸುಮ್ನೆ ಒಬ್ರು ದುಡ್ಡು ಹೆಂಗಪ್ಪ ಸಂಸಾರ, ಜಾಯಿಂಟ್ ಫ್ಯಾಮಿಲಿ ನಮ್ದು, ಸಾಕಾಗಲ್ಲ ಅಂತ ಆಯ್ತು ನಡಿ ನಾವು ಬರ್ತೀವಿ. ಓಕೆ. ಬೇರೆ ಕಡೆ ಹೋದ್ರು ನಮ್ ಸ್ವಂತದ್ದು ದುಡಿಮೆನೆ ಒಂಥರ, ಬೇರೆಯವ್ರ ಕೈಗಡೆ ಕೆಲಸ ಮಾಡೋದೇ ಒಂಥರ. ಕರೆಕ್ಟ್. ಅದಕ್ಕೋಸ್ಕರ ಇಲ್ಲಿ ಸೊ ಅಲ್ಲಿ ಮಾಡೋ ಬದಲು ಮನೆಯವರ ಒಟ್ಟಿಗೆ ಸೇರ್ ಮಾಡೋಣ ಅಂತ. ಓಕೆ. ಈಗ ಮನೆಯಲ್ಲಿ ಗಂಡ್ಮಕ್ಳು ಬಿಡಿ ಹೆಂಗ ಹೊಂದ್ಕೋತಾರೆ, ನೀವು ಹೆಣ್ಮಕ್ಳು ಹೆಂಗ್ ಹೊಂದ್ಕೊಂಡಿದ್ರ ಅಕ್ಕ? ಇವತ್ತಿನ ಬೆಂಗಳೂರಲ್ಲಿ ಟಿವಿನಲ್ಲಿ ನೋಡಿರ್ತೀರ ನೀವು ಸೀರಿಯಲ್ಗಳಲ್ಲೆಲ್ಲ, ಅತ್ತೆಗೆ ಅವ್ರ ಕಂಡ್ರಾಗಲ್ಲ, ನಾದಿ ಇವ್ರ ಕಂಡ್ರಾಗ, ನೀವ್ ಹೆಂಗ್ ಹೊಂದಕ್ಕೆ ಹೋಗ್ತಾ ಇದ್ರ? ಇವತ್ತಿನ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಏನ್ ಹೇಳಕ್ಕಲ್ಲ, ಅವ್ರ ದೊಡ್ಡ ಒಂದ್ ಚಿಕ್ಕನೇ ಆಗ್ಲಿ, ಅವ್ರ ಮುಂದೆ ಆಗ್ಲಿ, ನಮ್ ಹಿಂದೆ ಆಗ್ಲಿ ಅಂತ ಅನ್ಸರ್ಸ್ಕೋದ್ರೆ ಏನು ಸ್ವಲ್ಪ ತೊಂದ್ರೆ ಬರೋದಿಲ್ಲ. ಅವ್ರು ಬಿಟ್ಟಿರೋ ಕೆಲಸ ನಾವ್ ಮಾಡೋಣ, ನಾವ್ ಬಿಟ್ಟಿರೋ ಕೆಲಸ ಅವ್ರು ಮಾಡೋದು, ಯಾವ್ದೇ ಒಂಥರ ಮನಸ್ತಾಪನೂ ಬರಲ್ಲ, ಭಿನ್ನಾಭಿಪ್ರಾಯನೂ ಬರೋದಿಲ್ಲ. ಓಕೆ. ಆತರ ಮಾಡ್ಕೊಳ್ಬೇಕು. ಇಲ್ಲ ಅಯ್ಯೋ ನಾನ್ ಅವ್ರು ಬಿಟ್ಟಿರೋ ಕೆಲಸ ನಾನ್ ಯಾಕೆ ಮಾಡ್ಬೇಕು, ಅವ್ರು ಮಾಡ್ಲಿ, ನಾವು ಮಾಡೋಣ ಅಂತ ಬಂದೇ ಬರುತ್ತೆ. ಓಕೆ. ಸರಿ ಅಕ್ಕ, ಹಿಂಗೆ ಶಾಶ್ವತವಾಗಿರ್ಲಿ ನಿಮ್ಮ ಕುಟುಂಬ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ಶಶಿಧರ್. ಓಕೆ ಓಕೆ. ಏನ್ ಮಾಡ್ತೀರಾ ಸರ್ ತಾವು? ಡ್ರೈವಿಂಗ್ ವರ್ಕು. ಓಕೆ ಓಕೆ. ಸೊ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತಲ್ಲ ಎಲ್ಲಿ ಟಿಫನ್ ಚೆನ್ನಾಗಿರುತ್ತೆ ಏನಿರುತ್ತೆ ಅಂತ ಹುಡ್ಕೊಂಬರ್ತೀರಾ? ಓಕೆ. ಹೇಗಿದೆ ಸರ್ ಇಲ್ಲಿ ಟಿಫನ್? ಚೆನ್ನಾಗಿದೆ. ಏನು ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ? ಪಲಾವ್. ಓಕೆ ಓಕೆ. ಡೈಲಿ ಒಂದೊಂದು ರೀತಿ ರೈಸ್ ಬರ್ತಿರುತ್ತಲ್ಲ? ಹಾಂ ಹಾಂ. ಯಾವತ್ತದು? ಸಂಡೇ ಮಾತ್ರ ಮಶ್ರೂಮ್ ಪಲಾವ್. ಓಕೆ ಓಕೆ. ಸಿಗಲ್ಲ ಒಂದೊಂದು ಟೈಮ್. ಹೌದಾ? ಓಹೋ. ನಮ್ಗೆ ನೀರು ದೂರ ಆದ್ರೂ ಕಮ್ಮಿ ಅಮೌಂಟ್ ಸಿಗುತ್ತೆ ಮಾಡ್ತೀವಿ. ಓ, ಹುಡ್ಕೊಂಬರ್ತೀರಾ ಭಾನುವಾರ? ಮನೆ ಕೂಡ ಹತ್ರ ಇರುತ್ತೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತಾರೆ ಸರ್? ಹೌದೌದು. ಓಕೆ. ಎಲ್ಲ ಬದಲಿ ಕಡೆ ಬರ್ತದೆ. ಥ್ಯಾಂಕ್ ಯು ಸರ್. ಆದ್ಮೇಲೆ ದೀಪಾ ಕಾಂಪ್ಲೆಕ್ಸ್ ಕಡೆಯಿಂದ ಬಂದರೆ ಫಸ್ಟ್ ಲೆಫ್ಟ್ ಇಲ್ಲಿ ಒಟ್ಟು 1ನೇ ಅಡ್ಡ ರಸ್ತೆ, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ 3ನೇ ಅಂಗಡಿನೇ ಈ ಹಳ್ಳಿ ಊಟ ಅಂತ ಹೋಟೆಲ್ಲು. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಏನ್ ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ವೆಂಕಟೇಶ್ ಅವರು. ಯಾವ ಊರು ಸರ್ ತಮ್ದು? ಸರ್ ನಮ್ದು ಹುಲಿಯೂರು ದುರ್ಗ. ಓಕೆ. ಹುಲಿಯೂರು ದುರ್ಗ ಹತ್ರ ಹೊಸಳ್ಳಿ ದೊಡ್ಡಿ ಅಂತ. ಇದು ಈ ಹೋಟೆಲ್ ಮಾಡಕ್ಕೂ ಮುಂಚೆ ಏನ್ ಸರ್ ಮಾಡ್ತಾ ಇದ್ರಿ ತಾವು? ಸರ್ ನಾವು ಹೋಟೆಲ್ ಮಾಡೋಕ್ಕಿಂತ ಮುಂಚೆ ಬಿಸ್ನೆಸ್ ಮಾಡ್ಕೊಂಡಿದ್ವಿ, ಎಲ್ಲ ಲಾಸ್ ಆಗಿದೆ, ಕೈ ಹಿಡಿದಿತ್ತು ನಮ್ಗೆ. ಓಕೆ. ಸೊ ಕೊನೆಗೆ ಇಲ್ಲಿ ಸಕ್ಸಸ್ ಆಗಿದೆ. ಸರಿ, ಸಕ್ಸಸ್ ಆಗಿದೆ. ಓಕೆ. ಏನ್ ಸರ್ ನಿಮ್ಮ ಹೋಟೆಲ್ ವಿಶೇಷ? ಆಕ್ಚುಲಿ ವಿಶೇಷ ಮಾಮೂಲಿ ಬೆಳಿಗ್ಗೆ ಇಡ್ಲಿ ಮಾಡ್ತೀವಿ ಸರ್, ಓಕೆ. ರೈಸ್ ಬಾತ್ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ. ಮಧ್ಯಾಹ್ನ ಟೈಮು ಮುದ್ದೆ, ಸಾಂಬಾರು, Okay. ಸಾಂಬಾರು, ಡೈಲಿ ಒಂದೊಂದರ ಸಾಂಬಾರು ಇರುತ್ತೆ. Okay. ಸೋಮವಾರ ಬಂದು ಮುದ್ದೆ, ಉಪ್ಸಾಂಬಾರು, ಬಸ್ಸಾರು. Okay. ಮಂಗಳವಾರ ಬಂದು ಮುದ್ದೆ, ಮೊಸಪ್ ಸಾಂಬಾರು, ಉಪ್ಸಾಂಬಾರು. ಬುಧವಾರ ಬಂದು ಮುದ್ದೆ, ಉಪ್ಸಾಂಬಾರು, ತರಕಾರಿ ಸಾಂಬಾರು. ಗುರುವಾರ ಬಂದು ಮುದ್ದೆ, ಬಸ್ಸಾಂಬಾರು, ಉಪ್ಸಾಂಬಾರು. ಶುಕ್ರವಾರ ಬಂದು ಮೊಳಕೆಕಾಳು ಸಾಂಬಾರು. ಶನಿವಾರ ಬಂದು ಮೊಸಪ್ ಸಾಂಬಾರು. ಭಾನುವಾರ ಬಂದು ಮಶ್ರೂಮ್ ಬಿರಿಯಾನಿ, ಇಡ್ಲಿ, ಮಶ್ರೂಮ್ ಬಿರಿಯಾನಿ, ಚಿತ್ರಾನ್ನ. ಓಕೆ. ಸೋಮವಾರ ಮತ್ತೆ ಗೀ ರೈಸು. ಓಕೆ. ಬೆಳಿಗ್ಗೆ ಗೀ ರೈಸು, ಇಡ್ಲಿ, ಓಕೆ. ವಡೆ, ಮಸಾಲ ವಡೆ ಇರುತ್ತೆ. ಸೊ ದಿನ ಒಂದೊಂದು ವೆರೈಟಿ ಡೈಲಿ ಒಂದೊಂದು ವೆರೈಟಿ ಇದೆ. ಓಕೆ. ಭಾನುವಾರ ಮಶ್ರೂಮ್ ಬಿರಿಯಾನಿ ಬಹಳ ಸ್ಪೆಷಲ್ ಅಂದ್ರೆ ನಿಮ್ಮಲ್ಲಿ? ಭಾನುವಾರ ಸ್ಪೆಷಲ್ ಸರ್, ಬಹಳ ಸ್ಪೆಷಲ್ ಅದು ಭಾನುವಾರ ಮಶ್ರೂಮ್ ಬಿರಿಯಾನಿ. ಬೆಂಗಳೂರಿಗೆ ಯಾವಾಗ ಸರ್ ಬಂದಿತ್ತು ಸರ್? ಬೆಂಗಳೂರಿಗೆ ನಾನು ಬಂದಿರೋದು 1998 ಅಲ್ಲಿ ಬಂದಿದ್ದು ಬೆಂಗಳೂರಿಗೆ. ಓಕೆ. 98 ಅಲ್ಲಿ. ಬಂದಾಗಿಂದ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಲಾಸ್ಟ್ ಫೈನಲ್ ಎಲ್ಲ ಇದೆ ನಮ್ ಕೈ ಹಿಡಿದಿತ್ತು. ಅಂದ್ರೆ ಅಡಿಗೆ ಮಾಡೋದ್ ಮುಂಚೆನೆ ಗೊತ್ತಿತ್ತಣ್ಣ? ಇಲ್ಲ ಸರ್, ನಮಗೆ ಗೊತ್ತಿರಲಿಲ್ಲ ಸರ್. ಮತ್ತೆ ಹೇಗ್ ಕಲ್ತ್ರಿ ಇದನ್ನ? ಯಾರೋ ಫ್ರೆಂಡ್ಶಿಪ್ ಎಲ್ಲ ಯಲಹಂಕದಲ್ಲಿ ಒಬ್ರು ಹೋಟ್ಲು ಮಾಡಿದ್ರು, ಅವ್ರ ಹತ್ರ ಕಲ್ತ್ಕೊಂಡ್ವಿ. ಆಮೇಲೆ ಎಲ್ಲ ಗೊತ್ತಾ ಅದಾಗಿದೆ, ತಾನಾಗ್ ಗೊತ್ತ ಎಲ್ಲ ಗೊತ್ತಾಯ್ತು. ಭಟ್ರಿದ್ದಾರೆ, ಮಾಡ್ತಾರೆ. ಭಟ್ರಿಲ್ಲ ಅಂದ್ರೆ ನಾವ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಬರುತ್ತೆ. ಅನ್ನಪೂರ್ಣೇಶ್ವರಿ ಕೈ ಅನ್ನಪೂರ್ಣೇಶ್ವರಿ ಇದೇ ಕೈ ಹಿಡಿದಿದ್ದು. ಓಕೆ ಓಕೆ. ನಿಮ್ಮ ಮನೆಯವ್ರ ಸಪೋರ್ಟ್ ಎಲ್ಲ ಹೇಗೆ? ಹೌದು ಸರ್, ಮನೆ ಸಪೋರ್ಟ್ ಇದೆ ಸರ್. ನಮ್ಮ ಸಪೋರ್ಟ್ ಇದೆ, ನಮ್ಮ ತಮ್ಮ ಇದ್ದಾನೆ, ನಮ್ಮ ತಮ್ಮನ ಮಿಸಸ್ ಇದ್ದಾರೆ, ಓಕೆ. ಎಲ್ಲ ಸಪೋರ್ಟ್ ಇದೆ. ನಾವೆಲ್ಲ ಸಪೋರ್ಟ್ ಇಂದಾನೆ ಮಾಡ್ತಾ ಇದ್ದೀವಿ. ಸೊ ಇದು ಹೋಟೆಲ್ ಅಂತ ಹೇಳಬಾರ್ದು, ಒಂದು ಮನೆ ಅಂತಾನೆ ಹೇಳ್ಬೋದು ಅಂತಾನೆ. ಓಕೆ ಓಕೆ. ರೈಟ್ ಸರ್.
ಅಣ್ಣ ಏನ್ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಹೋಟೆಲ್? ಸರ್ ಅವಾಗ ಒಂದು 5 ಇಂದ 6 ಲ್ಯಾಕ್ ಹಾಕಿದ್ವಿ ಸರ್. 6 ಲ್ಯಾಕ್. 6 ಲ್ಯಾಕ್ ಓಕೆ. ಎಲ್ಲ ಐಟಮು ಅಡ್ವಾನ್ಸು ಮೆಟೀರಿಯಲ್ ಅದು ಇದೆಲ್ಲ ಸೇರಿ 5 ಇಂದ 6 ಲ್ಯಾಕ್ ಹಾಕಿದ್ವಿ. ಇವಾಗ ಅಂದಾಜು ಎಷ್ಟು ರೊಟೇಷನ್ ಮಾಡ್ತೀರ ಅಣ್ಣ? ಡೈಲಿ ಆಗುತ್ತೆ ಸರ್. ಅದು ಏನ್ ವ್ಯಾಪಾರ ಹೆಂಗ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸರ್. ಮಿನಿಮಮ್ ಅಣ್ಣ? ಮಿನಿಮಮ್ ಅಂದ್ರೆ ಒಂದು ಬೆಳಿಗ್ಗೆ ಮಧ್ಯಾಹ್ನ ಒಂದು 20-25 ಸಾವಿರ ಆಗುತ್ತೆ. ಓಕೆ ಓಕೆ. ಯಾಕೆಂದ್ರೆ ಒಂದು 3-4 ಕುಟುಂಬ ನೀವು ಒಬ್ಬರು ಬೆಳೆಯೋದ್ರ ಜೊತೆಗೆ ನಿಮ್ಮ ತಮ್ಮನ ಫ್ಯಾಮಿಲಿ ಅವರು ಮತ್ತೆ ಒಂದ್ 3-4 ಕೆಲಸದವ್ರು ಇದಾರೆ ಅಂದ್ರೆ ಒಟ್ಟು ಒಂದು 5-6 ಕುಟುಂಬಗಳು ಬದುಕ್ತಾ ಇದೆ ಅಂತ ಹೋಟೆಲ್ ಇಂದ. ಕಸ್ಟಮರ್ ಇಲ್ಲಿ ನಿಮ್ ಬಹಳ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಹೌದು sir, ಹೌದು sir. ಎಲ್ಲ ಅಣ್ತಮ್ಗಳು ಫ್ರೆಂಡ್ ಹೇಳ್ತಾನೆ ಆಗ್ಬಿಟ್ಟಿದ್ದಾರೆ. ರೆಗ್ಯುಲರ್ ಕಸ್ಟಮರ್ ಸರ್. ಓಕೆ. ಬರೀ ಇಲ್ಲಿ ಎಲ್ಲ ರೆಗ್ಯುಲರ್ ನೋ ಪ್ರೂಫ್ ನಿಮ್ಮ ಹೋಟೆಲ್ ಕ್ಲಿಕ್ ಆಗೋಕ್ಕೂ ಇದೆ ಕಾರಣ. ಹೌದು ನೀವು sir. ಪ್ರೀತಿ ವಿಶ್ವಾಸದಿಂದ ಹೌದು sir. ನೋಡ್ತಾ ಇದ್ದೆ. ಅಕ್ಕ ಅವ್ರನ್ನು ಅಷ್ಟೇ, ಅಣ್ಣವರು, ನಿಮ್ಮ ಬ್ರದರ್ ಅಷ್ಟೇ, ಹೌದು sir. ಎಲ್ಲಾನು ಫ್ರೆಂಡ್ಲಿ ಆಗಿ ತಮಾಷೆ ಮಾತಾಡ್ಕೊಂಡು ಊಟ ಬಡಿಸ್ತಾರೆ. ಹೌದು ಸರ್. ಅವ್ರಿಗೆ ಹೋಟ್ಲಕ್ ಬಂದಿದೀವಿ ಅನ್ನೋ ಫೀಲೇ ಇರಲ್ಲ. Feeling ಏ ಇರಲ್ಲ. ಹೌದು. ಹೌದು. ಏನಂತ ಸರ್ ನಿಮ್ ಫುಡ್ ಬಗ್ಗೆ ಇಲ್ಲಿ ಕಸ್ಟಮರ್ಸ್ ಎಲ್ಲ? ಸರ್ ಕಸ್ಟಮರ್ಸ್ ಎಲ್ಲರೂ ಚೆನ್ನಾಗಿ ನೋಡಿ ಎಲ್ಲಾರ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಹಾ. ನೋಡಿದ್ರಲ್ಲ ಅದೇ. ಎಲ್ಲರ ಜೊತೆ ಕಸ್ಟಮರ್ ಕ್ಯಾಶುವಲ್ ಆಗಿದ್ದೀವಿ. ಅವ್ರ ಕಸ್ಟಮರೇ ದೇವ್ರು ಸರ್ ನಮ್ಗೆ. ಓಕೆ. ಕಸ್ಟಮರ್ ಇಂದನೇ ನಾವು ಜೀವನ ಮಾಡೋದು. ಕಸ್ಟಮರೇ ದೇವ್ರು ನಮ್ಗೆ. ಇದು ನಿಮ್ಮ ಈ ಹೋಟೆಲ್ ಬರ್ಬೇಕಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿ ಸರ್ ನಿಮ್ಮ ಪ್ಲೇಸ್? ಸರ್ ಇವಾಗ Okay, okay. ಕೆಳಗಡೆ ದೀಪಕ್ ಕಾಂಪ್ಲೆಕ್ಸ್ ಇದೆ. ದೀಪಕ್ ಹಾ. ಕಾಂಪ್ಲೆಕ್ಸ್ ಹತ್ರ ಭರತ್ ಪೆಟ್ರೋಲ್ ಬಂಕ್ ಇದೆ. ಭರತ್ ಪೆಟ್ರೋಲ್ ಬಂಕ್ ಇಂದ ಮೇಲ್ಗಡೆ 70 ಹಾ. ಲೆಫ್ಟ್ ಟರ್ನಿಂಗ್ ಇಲ್ಲೇ ಇದೆ. ಕಾರ್ನರ್ ಹಳ್ಳಿ ಊಟ ಹೋಟೆಲ್ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಂಠು ಅಂತ. ಓಕೆ, ತಾವ್ ಏನ್ ಮಾಡ್ತೀರಾ ಸರ್? ಸರ್ ನಮ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ರಿಯಲ್ ಎಸ್ಟೇಟ್. ಓಕೆ ಓಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈ ಹೋಟೆಲ್ ನೀವು ಊಟ ತಿಂಡಿ ಮಾಡಿದ್ರ ಹೇಗಿದೆ? ಇಲ್ಲ, ಬೆಳಿಗ್ಗೆನ ತಿಂಡಿ ಬಂದ್ಬಿಟ್ಟು ಇಡ್ಲಿ, ಚಿತ್ರಾನ್ನ, ಹಾ ಟೊಮೊಟೊ ರೈಸ್ ಬಾತ್ ಇಲ್ಲ ಪಲಾವ್ ಮಾಡ್ತಾರೆ. ಹಾ ಹಾ ಯಾವುದೇ ರೀತಿನಲ್ಲಿ ಸೋಡಾ ಹಾಕ್ದೆ ಹಾ ಹಾ. ತುಂಬಾ ಚೆನ್ನಾಗಿರುತ್ತೆ ತಿಂಡಿ. ಓಕೆ. ಮಧ್ಯಾಹ್ನ ರಾಗಿ ಮುದ್ದೆ, ಉಪ್ಸಾರು ಇರುತ್ತೆ. ಹಾ ಹಾ. ನಮ್ಮ ಹಳ್ಳಿ ಸೊಗಡಿನ ರುಚಿಕರವಾದಂತ ಊಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Okay. ಯಾವುದೇ ರೀತಿನಲ್ಲಿ ಟೇಸ್ಟಿಂಗ್ ಪೌಡ್ರು ಮತ್ತೊಂದು ಮಗದೊಂದು ಹಾಕದೆ ನಮ್ಮ ಮನೆಯಲ್ಲಿ ಮಾಡ್ತೀವಲ್ಲ, ಗ್ರಾಮೀಣ ಸೊಗಡಿನ ರೀತಿನಲ್ಲಿ ಮನೆಯಲ್ಲಿ ಮಾಡ್ತೀನಲ್ಲ, ಹಾ ಹಾ. ಆ ರೀತಿ ಊಟ ಇರುತ್ತೆ. ಓಕೆ. ಈ ಊಟ ಮಾಡಿ ತಿಂಡಿ ಮಾಡಿದ್ರೆ ಯಾವುದೇ ರೀತಿನಲ್ಲಿ ಹೊಟ್ಟೆನಲ್ಲಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಗ್ಯಾಸ್ಟ್ರಿಕ್ ಆಗ್ಲಿ ಆಗೋದಿಲ್ಲ. ಹಾ. ಬಹಳ ಚೆನ್ನಾಗಿದೆ. ಅತ್ಯುತ್ತಮವಾದಂತ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಈ ಹಳ್ಳಿ ಹೋಟೆಲಿನ ಓಕೆ ಎಲ್ಲ ವ್ಯವಸ್ಥಾಪಕರು. ಓಕೆ. ರೇಟ್ ಏನ್ ಸರ್? ಸರ್ ಎಲ್ಲ ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು ಬಂದು ಊಟ ತಿಂಡಿ ಮಾಡ್ಬೋದು. ಬಹಳ ಕಮ್ಮಿ ರೇಟಿನಲ್ಲಿ ಇವರು ತಿಂಡಿ ಊಟನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೇಳಿದ್ರಲ್ಲ ಆತ್ಮೀಯರೇ, ಇವತ್ತಿನ ದಿನ ಬೆಂಗಳೂರಿನಲ್ಲಿ ಅವಿಭಕ್ತ ಕುಟುಂಬ ಅಥವಾ ಜಾಯಿಂಟ್ ಫ್ಯಾಮಿಲಿಗಳು ಕಣ್ಮರೆ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಈಗಲೂ ಕೂಡ ಅಂತ ಕುಟುಂಬಗಳು ಇದೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ಎಷ್ಟೆಲ್ಲ ಅನುಕೂಲಗಳಾಗುತ್ತೆ. ಒಟ್ಟಿಗೆ ಇದ್ರೆ ಸಮಸ್ಯೆಗಳು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಸೊ ಒಬ್ರಿಗೆ ಕೈ ಜೋಡಿಸ್ಕೊಂತ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಂತ, ಅವ್ರು ಬಿಟ್ಟಿದ್ದಿನ ಇವ್ರು ಮಾಡೋದು, ಇವ್ರು ಬಿಟ್ಟಿದ್ದಿನ ಅವ್ರು ಮಾಡೋದು, ಹೀಗೆ ಹೊಂದ್ಕೊಂಡು ಹೋಗೋದ್ರಿಂದ ಎಷ್ಟು ಅನ್ಯೂನ್ಯವಾಗಿರುತ್ತೆ. ಮೂರನೇ ವ್ಯಕ್ತಿ ಬಂದು ಅಲ್ಲಿ ಮಾತಾಡೋದಕ್ಕೆ ಅವಕಾಶನೇ ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ನಿಜವಾಗ್ಲೂ ಈ ತರ ಕುಟುಂಬಗಳನ್ನ ನೋಡಿದ್ರೆ ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ನಾವು ಕೂಡ ಯಾಕಪ್ಪ ಈ ತರ ಬಾಳಿ ಬದುಕಬಾರ್ದು ಅಂತ ಅನ್ಸುತ್ತೆ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಮೋಟಿವೇಶನಲ್ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಈ ತರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.